ಈ ದೇಶದ ಉಚ್ಚ ನ್ಯಾಯಾಲಯದ ತೀರ್ಪನ್ನ ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ. ಅದು ಯಾರದೇ ವಿಚಾರದಲ್ಲಿರಲಿ. ಉಚ್ಚ ನ್ಯಾಯಾಲಯ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್. ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಅವ್ರು ಏನು ಆರ್ಡರ್ ಮಾಡ್ತಾರೆ ಅದು ಈ ದೇಶದ ಕಾನೂನಾಗುತ್ತೆ. ಆ ಕಾನೂನಿಗೆ ನಾವೆಲ್ಲ ಕೂಡ ಒಪ್ಪಲೇಬೇಕು, ನಾವು ಒಪ್ಪಲೇಬೇಕು. ಯಾರ ವಿರುದ್ಧ ಆದ್ರೂ ಬರಲಿ ಅದನ್ನ ನಾವೆಲ್ಲ ಕೂಡ ತಲೆಬಾಗಿ ನಾವು ಅದನ್ನ ಒಪ್ಕೋಬೇಕಾಗ್ತದೆ. ಮತ್ತು ಕಾನೂನಿನ ಸುವ್ಯವಸ್ಥೆ ಮತ್ತು ವ್ಯವಸ್ಥೆಗಳ ಬಗ್ಗೆ ಕೂಡ ಅದರಲ್ಲಿ ಕೂಡ ವಿಶೇಷವಾಗಿ ಜೈಲಲ್ಲಿ ಯಾವ ರೀತಿ ಇಲ್ಲಿ ಕ್ರಮಗಳಾಗಿದ್ದಾವೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ. ಅದನ್ನೇ ಗೃಹ ಸಚಿವರು ಈ ರಾಜ್ಯ ಸರ್ಕಾರ ಪರಮೋಚ್ಚ ನ್ಯಾಯಾಲಯ ಏನ್ ಹೇಳಿದೆ ಅವರ ಆದೇಶವನ್ನಾದ್ರೂ ನೋಡಿ ಬುದ್ಧಿ ತಗೊಳ್ಳಿ ಅಂತ ಹೇಳ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.